ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮ್ಮ ಮಾತುಗಳು ಎಚ್ಚರಿಕೆಯ ಮಾತುಗಳಾಗಿರಲಿ. ಅದಕ್ಕೆ ಆಧಾರವಾಗಿ ಪ್ರಸಂಗಿ 5ನೇ ಅಧ್ಯಾಯ 6ನೇ ವಚನ, ನಿನ್ನ ಬಾಯಿ ನಿನ್ನ ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಇಲ್ಲಿ ಪ್ರಸಂಗಿ ಹೇಳುತ್ತಾನೆ, ನಿನ್ನ ಬಾಯಿ ನಿನ್ನ ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಅನೇಕ ದೈವ ಮಕ್ಕಳು ತಮ್ಮ ಬಾಯಿ ಮಾತಿನಿಂದ ಪಾಪ ಮಾಡುವವರಾಗಿದ್ದಾರೆ. ನಾವು ಬಾಯಿ ಮಾತುಗಳ ಕುರಿತಾಗಿ ಎಚ್ಚರ ಉಳ್ಳವರಾಗಿರಬೇಕು. ಜ್ಞಾನೋಕ್ತಿಗಳು 6:2ನೇ ವಚನ ಹೇಳ್ತದೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ. ಪ್ರತಿಯೊಬ್ಬ ದೇವ ಮಕ್ಕಳು ಮಾತುಗಳ ಕುರಿತಾಗಿ ಎಚ್ಚರವಾಗಿರಬೇಕು. ನಮ್ಮ ಬಾಯಿ ಮಾತಿನಲ್ಲಿ ಜೀವ ಇದೆ, ಮರಣವಿದೆ. ನಮ್ಮ ಬಾಯಿ ಮಾತಿನಲ್ಲಿ ಆಶೀರ್ವಾದವಿದೆ, ಶಾಪವೂ ಇದೆ. ನಮ್ಮ ಬಾಯಿ ಮಾತಿನಲ್ಲಿ ಆರೋಗ್ಯವೂ ಇದೆ, ಅನಾರೋಗ್ಯವೂ ಇದೆ. ನಾನು ದಪ್ಪ ಇದ್ದೇನೆ ಎಂಬುದಾಗಿ ಪ್ರತಿ ದಿವಸ ನೀವು ಕನ್ನಡಿಯನ್ನು ನೋಡಿ ಹೇಳುವುದಾದರೆ ನಿಮಗೆ ಬೊಜ್ಜು ಬರುವಂಥದ್ದಾಗಿದೆ. ನಾನು ಚೆನ್ನಾಗಿಲ್ಲ, ನಾನು ಸುಂದರವಾಗಿಲ್ಲ ಅಂತ ಹೇಳುವುದಾದರೆ ನಿಮಗೆ ಕುರುಪಿತನ ಬರುವಂಥದ್ದಾಗಿದೆ. ನಾನು ರೋಗಿ, ನಾನು ಬಲಹೀನ ಎಂಬುದಾಗಿ ಹೇಳುವುದಾದರೆ ನಿನಗೆ ರೋಗ ಬರುವಂಥದ್ದಾಗಿದೆ. ನಾನು ಯೋಗ್ಯನಲ್ಲ, ನಾನು ಅಪ್ರಯೋಜಕ ಎಂಬುದಾಗಿ ಹೇಳುವಾಗ ಅಪ್ರಯೋಜನ ನಿನ್ನ ಜೀವಿತದಲ್ಲಿ ಉಂಟಾಗುವಂಥದ್ದಾಗಿದೆ. ನಾನು ಕೆಟ್ಟವನಂತ ಹೇಳಿದ್ರೆ ನಿನ್ನ ಜೀವಿತದಲ್ಲಿ ಕೆಟ್ಟತನವೇ ಬರುವಂಥದ್ದಾಗಿದೆ. ಆದ್ದರಿಂದ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಅನೇಕ ಜನರು ಬಾಯಿ ಮಾತಿನಿಂದ ನಾನು ಸಾಯ್ತೇನೆ, ನಾನು ವೇಸ್ಟು, ನನ್ನ ಜೀವನ ಇಷ್ಟೇ ಎಂಬುದಾಗಿ, ನಾನು ಸತ್ತೋದ್ರೆ ಪರವಾಗಿಲ್ಲ ಪಾಸ್ಟರ್ ಎಂಬುದಾಗಿ ಅನೇಕ ಜನರು ಮಾತನಾಡ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ಅಂಥ ಮಾತುಗಳನ್ನು ನುಡಿಯಬಾರದು. ನೀನು ಮಾತು ಕೊಟ್ಟು ಪಾಪಕ್ಕೆ ಸಿಕ್ಕಿದ್ದಿ ಎಂಬುದಾಗಿ ವಚನ ಹೇಳುತ್ತದೆ. ಓ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಹಲ್ಲೆಲೂಯಾ ನುಡಿಯುವ ಮಾತುಗಳ ಕುರಿತಾಗಿ ಎಚ್ಚರ ಉಳ್ಳವರಾಗಿರಬೇಕು. ಯೆಹೋಶುವನ ಗ್ರಂಥ 14ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಕಾಲೇಬನು ಹೇಳುತ್ತಿದ್ದಾನೆ. ಅವನಿಗೆ 85 ವರ್ಷಗಳು. ಅವನು ಹೇಳುತ್ತಾ ಇದ್ದಾನೆ, ನನ್ನ ಯೌವನ ಕಾಲದಲ್ಲಿ ನನಗೆ ಬಲ ಎಷ್ಟಿತ್ತೋ ಈಗಲೂ ಅಷ್ಟೇ ಇದೆ. ನನಗೆ ವಯಸ್ಸಾಯಿತು, ನಾನು ಮುದುಕ, ನನ್ನಿಂದ ಏನು ಆಗೋದಿಲ್ಲ ಎಂಬುದಾಗಿ ಕಾಲೇಬ್ ಹೇಳಲಿಲ್ಲ. ಅದೇ ಬಲ ಇದೆ. ಇನ್ನು ಬೆಟ್ಟಗಳು ಇರುವ ಸ್ಥಳವನ್ನು ಕೊಡೆ, ನಾನು ಮುಂದಕ್ಕೆ ಹೋಗಿ ನಾನು ಜಯಶಾಲಿ ಆಗ್ತೇನೆ ಎಂಬುದಾಗಿ ನಂಬಿಕೆಯ ಅಥವಾ ಜಾಗರೂಕತೆಯ ಸಕಾರಾತ್ಮಕವಾದ ಮಾತುಗಳನ್ನು ಕಾಲೇಬನು ನುಡಿಯುತ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ನಾವು ಸಹ ಸ್ತೋತ್ರ ಸಕಾರಾತ್ಮಕ ಮಾತುಗಳನ್ನು ನುಡಿಯುವವರಾಗಿರಬೇಕು. ಸ್ತೋತ್ರ, ದಾವೀದನ ಜೀವಿತದಲ್ಲಿ ಹಿಂಸೆಗಳು, ಕಷ್ಟಗಳು, ಶೋಧನೆಗಳು, ವೇದನೆಗಳು. ಆದರೆ ಅವನು ಕೀರ್ತನೆ ಬರೆಯುವಾಗ ಹೇಳುತ್ತಾ ಇದ್ದಾನೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಪ್ರೀತಿಯುಳ್ಳ ದೇವಜನರೇ, ನೀವು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹೋಗುವಾಗ, ಸ್ತೋತ್ರ ಕಾರ್ಗತ್ತಲಿನ ಅನುಭವದಲ್ಲಿ ಹೋಗುವಾಗ, ಸ್ತೋತ್ರ ನಮ್ಮ ಜೀವಿತದಲ್ಲಿ ಸಕಾರಾತ್ಮಕವಾದಂಥ ಮಾತುಗಳನ್ನು ನಾವು ನುಡಿಯಬೇಕು. ನೋಡಿ, ಕಾಲೇಬನು, ದಾವೀದನು, ಅನೇಕ ಭಕ್ತರು ಸ್ತೋತ್ರ ಎಚ್ಚರಿಕೆಯಿಂದ ಮಾತನಾಡುತ್ತಾ ಇದ್ದಾರೆ. ಪ್ರಸಂಗಿ 5ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ನೋಡ್ರಿ, ಅನೇಕ ಸಾರಿ ನಮ್ಮ ಮಾತುಗಳ ಮೂಲಕವಾಗಿ ಅನೇಕ ಜನರು ಪಾಪ ಮಾಡುತ್ತಾರೆ. ಒಂದು ದೇಶದ ಪ್ರಧಾನ ಮಂತ್ರಿ ಒಬ್ಬ ವೃದ್ಧೆಯೊಂದಿಗೆ ನಯ ವಿನಯದಿಂದ ಮಾತನಾಡುತ್ತಾ ಇದ್ದ. ಅದು ಒಂದು ಟೆಲಿಕಾಸ್ಟ್ ಆಗಿ ಅದು ಹಾಗೆ ಹೋಗುತ್ತಾ ಇತ್ತು. ನಂತರ ಆ ವೃದ್ಧೆ ಆ ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಹೋಗುವಾಗ ಈ ಪ್ರಧಾನಿ ಏನು ಮಾಡಿದಂತ ಹೇಳಿದ್ರೆ, ಅದಿನ್ನೂ ಲೈವ್ ಇತ್ತು, ಅದನ್ನು ಗೊತ್ತಿಲ್ಲದೆ ಈ ದರಿದ್ರ ಹೆಂಗಸು, ಈ ದರಿದ್ರ ಮುದುಕಿ ಎಂಬುದಾಗಿ ಅವನು ಹೇಳಿಬಿಟ್ಟ. ಅದು ಟೆಲಿಕಾಸ್ಟ್ ಆಗಿತ್ತು, ಮೈಕ್ ಆನ್ ಆಗಿತ್ತು. ಇಡೀ ಸ್ತೋತ್ರ ಆ ದೇಶದ ಜನರೇ ಅದನ್ನು ಕೇಳಿಸಿಕೊಂಡ್ರು. ಚುನಾವಣೆ ಇನ್ನು ಕೆಲವೇ ತಿಂಗಳಲ್ಲಿ ಇತ್ತು. ಇದನ್ನು ಕೇಳಿಸಿಕೊಂಡಂಥ ಜನರು ಸ್ತೋತ್ರ ಮರು ಚುನಾವಣೆಯಲ್ಲಿ ಆ ಪ್ರಧಾನ ಮಂತ್ರಿಯನ್ನು ಆಯ್ಕೆ ಮಾಡಲೇ ಇಲ್ಲ.
ನೋಡ್ರಿ, ನಟನೆಗಾಗಿ ಆ ವೃದ್ಧೆಯೊಂದಿಗೆ ಸ್ತೋತ್ರ ನಯ ವಿನಯದಿಂದ ಮಾತನಾಡಿದ ಹಿಂದುಗಡೆಯಲ್ಲಿ ಸ್ತೋತ್ರ ಅವಳ ಕುರಿತಾಗಿ ತಪ್ಪಾಗಿ ಮಾತನಾಡಿದ ಒಂದು ಮಾತು ಅವನ ಜೀವಿತದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಮಾತುಗಳು ಕೊಂಚವಾಗಿರಲಿ, ನಾವು ಆಡುವ ಮಾತುಗಳ ಬಗ್ಗೆ ಎಚ್ಚರವಾಗಿರಬೇಕು. ಏಕೆಂದರೆ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಆಡುವ ಒಂದೊಂದು ಮಾತಿಗೂ ನಾವು ಲೆಕ್ಕ ಕೊಡಬೇಕು. ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಹೇರಳವಾದ ಹದ್ದುಗಳು ಗೂಡು ಕಟ್ಟಿ ವಾಸಿಸುತ್ತದೆ. ಕೆಲವು ಕೊಕ್ಕರೆಗಳು ರಾತ್ರಿ ವೇಳೆಯಲ್ಲಿ ಆ ಬೆಟ್ಟದ ಮೇಲೆ ಹಾರಿ ಬಂದು ಕುಳಿತುಕೊಳ್ಳುತ್ತವೆ. ಅವು ಸುಮ್ಮನೆ ಶಾಂತ ರೀತಿಯಿಂದ ಬರುವುದಿಲ್ಲ, ಬಾಯಿ ತೆರೆದು ಕೂಗಿಕೊಂಡೇ ಬರುತ್ತದೆ. ಸ್ತೋತ್ರ, ಹದ್ದುಗಳು ಅದಕ್ಕಾಗಿ ಕಾಯ್ತಾನೇ ಇರ್ತದೆ. ಇವು ಯಾವಾಗ ಕೂಗಲಿಕ್ಕೆ ಆರಂಭವಾಗ್ತದೋ ಕೊಕ್ಕರೆ ಬಂದಿದೆಂಬುದಾಗಿ ಹದ್ದುಗೆ ಗೊತ್ತಾಗಿ ತಕ್ಷಣವೇ ಆ ಕೊಕ್ಕರೆಗಳನ್ನು ಅಟ್ಟಾಡಿಸಿಕೊಂಡು ಬೇಟೆಯಾಡಿ ಅವುಗಳನ್ನು ಕುಕ್ಕಿ ತಿನ್ನುತ್ತಿದ್ದವು. ನೋಡ್ರಿ, ಆ ಕೊಕ್ಕರೆಗಳು ಸದ್ದು ಮಾಡದೆ ಮೌನವಾಗಿದ್ದರೆ ಬದುಕುಳಿಯಬಹುದಾಗಿತ್ತು. ಇವತ್ತು ಸಹ ನಮ್ಮ ಜೀವಿತದಲ್ಲಿ ಸ್ತೋತ್ರ, ನಮ್ಮ ಮಾತುಗಳಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ, ನಮ್ಮ ಮಾತುಗಳಿಂದ ನಾವು ಇನ್ನೂ ಶಾಪಕ್ಕೆ ಒಳಗಾಗಿದ್ದೇವೆ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಮ್ಮ ಮಾತುಗಳನ್ನು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಮಾತನಾಡಬೇಕೆಂಬುದಾಗಿ. ಹಾಗಿರುವುದಾದರೆ ನಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ನಾವು ಮಾತನಾಡೋಣ. ಸ್ತೋತ್ರ, ಅದಕ್ಕೆ ಬೇಕಾದ ಕೃಪೆಯನ್ನು ದೇವರು ನಮಗೆ ದಯಪಾಲಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು ಸ್ವಾಮಿ. ಈ ದಿನ ಕೂಡ ಸ್ವಾಮಿ ನಮ್ಮ ಮಾತುಗಳ ಕುರಿತಾಗಿ ಎಚ್ಚರವಾಗಿರುವಂತೆ ದೇವರೇ ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಅನುದಿನದ ಜೀವಿತದಲ್ಲಿ ಸ್ವಾಮಿ ಅಪ್ಪ ಪ್ರತಿಯೊಂದು ಮಾತುಗಳ ಕುರಿತಾಗಿ ಎಚ್ಚರದಿಂದ ಇರುವಂತೆ ನಮಗೆ ಸಹಾಯ ಮಾಡಿರಿ. ದೇವರೇ, ನೀನು ಬಯಸುವ ಮಾತುಗಳನ್ನು ನುಡಿದು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಪಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಈ ದೈನಂದಿನ ಜ್ಞಾನವನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ನೀವು ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಎಚ್ಚರಿಕೆಯಿಂದ ಒಂದೊಂದು ಮಾತುಗಳನ್ನು ನುಡಿದು ಜೀವಿಸೋಣ. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಶೋಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.